ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು KCET ವಿದ್ಯಾರ್ಥಿಗಳು ಏನೊಂದು ಕ್ವಶನ್ ಅನ್ನ ಕೇಳ್ತಿದ್ದಾರೆ ಅಂದ್ರೆ, ಸರ್ ನಂದು ಈ ವರ್ಷ ಈಗ ಬರುವಂತಹ ರಿಸಲ್ಟ್ಸ್ ಅಲ್ಲಿ ನಂದೇನಾದ್ರೂ ರ್ಯಾಂಕಿಂಗು, ಇಂಜಿನಿಯರಿಂಗ್ ರ್ಯಾಂಕಿಂಗು ಒಂದು ಎಬೋ 50 ಇಲ್ಲ ಅಂತಂದ್ರೆ ಎಬೋ 1 ಲ್ಯಾಕ್, ಎಬೋ 2 ಲ್ಯಾಕ್ ಬಂದ್ರೆ ನನಗೆ ಕಾಲೇಜ್ ಸಿಗೋದಿಲ್ವಾ ಸರ್? ನನಗೆ ಕಾಲೇಜ್ ಅಲಾಟ್ ಆಗೋದಿಲ್ವಾ? ನಾನು ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ವಾ ಥ್ರೂ KE ಮೂಲಕ ಅಂತ ಕೇಳ್ತಿದ್ದಾರೆ. ನಂದು ರ್ಯಾಂಕಿಂಗು 10K ಒಳಗಡೆನೆ ಬರ್ಬೇಕಾ, 20K ಒಳಗಡೆನೆ ಬರ್ಬೇಕಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲಾದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಿದ್ದೀನಿ ನೋಡಿ, ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬರಲಿ, ಎಬೋ 50,000 ಬರಲಿ, ಎಬೋ 1 ಲ್ಯಾಕ್ ಬರಲಿ, ನಾನು ಹೇಳುವಂತಹ ಎರಡು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ 100% ಆಗಿ ಕಾಲೇಜ್ ಆದ್ರೆ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಪ್ಡೇಟ್ ಕೊಡ್ತೀನಿ ನೋಡಿ. ಇದರ ಜೊತೆಗೆ ಸ್ಟೂಡೆಂಟ್ಸ್ KCET 2025 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ರಿಪೀಟೆಡ್ ಆಗಿ ಕಾಮೆಂಟ್ಸ್ ಅನ್ನಾದ್ರೆ ಮಾಡ್ತಿದ್ದಾರೆ. ಮೊದಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ KA ಕಡೆಯಿಂದ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ರಿಸಲ್ಟ್ ಅನ್ನಾದ್ರೆ ಅನೌನ್ಸ್ ಮಾಡಿರ್ಲಿಲ್ಲ. ಮೊದಲಿಗೆ ಹೇಳಿದ್ರು ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕು ಅಂಡ್ ಹಾಗೇನು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬರಬೇಕು ಅಂತ ಹೇಳ್ಬಿಟ್ಟು, ಈಗ ಎಕ್ಸಾಮ್ 2 ರಿಸಲ್ಟ್ ಸಹ ಬಂದಿದೆ. ಅಗ್ರಿಕಲ್ಚರ್ದು ಪ್ರತಿಯೊಂದು ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಆಗಿದೆ. ಕೆಲವೊಂದಿಷ್ಟು ಆರ್ಟಿಕಲ್ಸ್ ಅಲ್ಲಿ ಬಂದಿತ್ತು ಮೇ 21ನೇ ತಾರೀಕು KCET 2025 ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಿರ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೆ ಮೇ 20ನೇ ತಾರೀಕು ನಿಮ್ಗೆ ರಿಸಲ್ಟ್ ಸಿಗುವಂತ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಿಮ್ಗೆ ಮೇ 20ನೇ ತಾರೀಕು ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ. ನೋಡಿ, KA ಕಡೆಯಿಂದ ಇದುವರೆಗೂ ಯಾವುದೇ ತರದ ಒಂದು ಕನ್ಫರ್ಮೇಶನ್ ಆದ್ರೆ ಬಂದಿಲ್ಲ. ಒಂದು KA ವಿಕಾಸನ್ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಅಲ್ಲಾಗ್ಲಿ ಅಥವಾ ನಮಗೆ KA ವೆಬ್ಸೈಟ್ ಅಲ್ಲಾಗ್ಲಿ ನಿಮ್ಮ ಒಂದು ರಿಸಲ್ಟ್ ಕುರಿತು ಯಾವುದೇ ತರದ ಅಪ್ಡೇಟ್ ಆದ್ರೆ ಇಲ್ಲ. ಸೊ ಸ್ಟೂಡೆಂಟ್ಸ್ ನೀವು ಇನ್ನೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಅಫಿಷಿಯಲ್ ಆಗಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಇನ್ನ KA ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಡಬೇಕು. ನೀವು KA ವೆಬ್ಸೈಟ್ ವಿಸಿಟ್ ಮಾಡ್ತೀರಿ, ಇಲ್ಲ ಅಂತಂದ್ರೆ KA ಯೂಟ್ಯೂಬ್ ಚಾನಲ್ ಇದೆ. ಆ KA ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ರಿಸಲ್ಟ್ ಯಾವ ದಿನಾಂಕಕ್ಕೆ ಯಾವ ಟೈಮಿಂಗ್ಸ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಸದ್ಯದ ಮಟ್ಟಿಗೆ ಯಾವುದೂ ಸಹ ಒಂದು ಡೇಟ್ ಆಗಲಿ ಒಂದು ಟೈಮ್ ಆಗಲಿ ಕೊಟ್ಟಿಲ್ಲ. ನಿಮ್ಮ ಒಂದು KCET 2025 ರಿಸಲ್ಟ್ ಅನೌನ್ಸ್ ದಿನಾಂಕ ಆಗಿರ್ಬೋದು ಅಥವಾ ನಿಮ್ಮ ಒಂದು KCET 2025 ರಿಸಲ್ಟ್ ಕುರಿತು. ಸೊ ಸ್ಟೂಡೆಂಟ್ಸ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. KA ಕಡೆಯಿಂದಾನೇ ನಿಮ್ಗೆ ಅತಿ ಶೀಘ್ರದಲ್ಲೇ ಒಂದು ಅನೌನ್ಸ್ಮೆಂಟ್ ಆದ್ರೆ ಸಿಗುತ್ತೆ, ಒಂದು ನಿಮ್ಗೆ ಫೈನಲ್ ಸ್ಟೇಟ್ಮೆಂಟ್ ಆದ್ರೆ ಸಿಗುತ್ತೆ. ಓಕೆನಾ? ಸೊ ಈಗ ವಿಡಿಯೋ ಕಡೆಗೆ ಬರೋದಾದ್ರೆ, ನಿಮ್ದು ಎಬೋ 50K ರ್ಯಾಂಕಿಂಗ್ ಇದ್ರು, ಇಲ್ಲ ಅಂತಂದ್ರೆ ಎಬೋ 1 ಲ್ಯಾಕ್ ರ್ಯಾಂಕಿಂಗ್ ಇದ್ರೇನು, ಇಲ್ಲ ಅಂತ ಅಂದ್ರೆ ನಿಮ್ದು ರ್ಯಾಂಕಿಂಗ್ ಎಷ್ಟೇ ಇರಲಿ, ಈಗ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನ್ನ ಚೆಕ್ ಮಾಡಿದಾಗ ನೀವು ಸ್ಟೂಡೆಂಟ್ಸ್ ಏನ್ ಮಾಡಿದಿರೋ, ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಗಿರ್ಬೋದು, ಇಲ್ಲ ಅಂತಂದ್ರೆ BSc ನರ್ಸಿಂಗ್ ರ್ಯಾಂಕಿಂಗ್ ಆಗಿರ್ಬೋದು, ರ್ಯಾಂಕಿಂಗ್ ಅನ್ನ ನೋಡ್ತೀರಾ. ರ್ಯಾಂಕಿಂಗ್ ನೋಡಿದ ತಕ್ಷಣ ನಿಮ್ದು ಒಂದು ಎಬೋ 50,000, ಎಬೋ 1 ಲ್ಯಾಕ್, ಎಬೋ 2 ಲ್ಯಾಕ್ ಈ ರೀತಿ ಇದ್ರೆ ನನಗೆ ಕಾಲೇಜ್ ಸಿಗೋದಿಲ್ವೇನೋ, ನಾನು ಕೌನ್ಸಿಲಿಂಗ್ ಅಟೆಂಡ್ ಆಗೋದು ವೇಸ್ಟ್ ಏನೋ, ನಾನು ಆಪ್ಷನ್ ಎಂಟ್ರಿ ಮಾಡೋದಾ ಬೇಡವಾ ಅಂತ ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. 100% ಆಗಿ ನಿಮ್ಗೂ ಸಹ ಕಾಲೇಜ್ ಅಲಾಟ್ ಆಗುತ್ತೆ. ಅಂಡ್ ಮೊದಲಿಗೆ ಹೇಳ್ತಿದ್ದೀನಿ ನೋಡಿ, ಸ್ಟೂಡೆಂಟ್ಸ್ ಆದಷ್ಟು ಎಲ್ರು ಒಂದು KA ಮೂಲಕ ಈಗ ಏನೊಂದು ಕೌನ್ಸಿಲಿಂಗ್ ನಡೆಸ್ಕೊಡ್ತಾರ, ಈ ಒಂದು ಕೌನ್ಸಿಲಿಂಗ್ ಮೂಲಕನೇ ಸೀಟ್ ಅನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ನೀವು ಮ್ಯಾನೇಜ್ಮೆಂಟ್ ಅಲ್ಲೂ ಒಂದು ಅಡ್ಮಿಷನ್ ಅನ್ನ ತಗೋಬಹುದು. ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಅನ್ನ ತಗೊಂಡ್ರೆ ನಿಮ್ಗೆ ಸ್ಕಾಲರ್ಶಿಪ್ಸ್ ಗೆ ಪ್ರಾಬ್ಲಮ್ ಆಗ್ಬೋದು. ಯಾಕಂತಂದ್ರೆ ಕೆಲವೊಂದು ವರ್ಷ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಸಹ ಎಲ್ಲರೂ ಥ್ರೂ KA ಮೂಲಕನೇ ನಿಮ್ಮ ಒಂದು ಅಡ್ಮಿಷನ್ಸ್ ಅನ್ನಾದ್ರೆ ತಗೊಳ್ಳಿ. ಓಕೆನಾ? ಇದು ನನ್ನ ಕಡೆಯಿಂದ ಕೊಡ್ತಿರುವಂತಹ ಜಸ್ಟ್ ಸಜೆಷನ್ ಅಷ್ಟೇ. ಮತ್ತೆ ಅದ್ರ ಮೇಲೆ ಏನಿರ್ಲಿ ನಿಮ್ಮ ಒಂದು ಆಪ್ಷನ್ ಆದ್ರೆ ಆಗಿರುತ್ತೆ. ನೋಡಿ, ನಿಮ್ದು ಎಬೋ 50K ರ್ಯಾಂಕಿಂಗ್ ಬಂದ್ರು, ಇಲ್ಲ ಅಂತಂದ್ರು ಎಬೋ 1 ಲ್ಯಾಕ್ ರ್ಯಾಂಕಿಂಗ್ ಬಂದ್ರು, ನಾನು ಹೇಳುವಂತಹ ಎರಡು ಟಿಪ್ಸ್ ಅನ್ನ ಫಾಲೋ ಮಾಡಿ. ಮೊದಲಿಗೆ ನೀವು ಈಗ್ಲೇನೆ ಡಿಸೈಡ್ ಆಗ್ಬಿಡಿ ಯಾವ ಕೋರ್ಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಹೋಗ್ಬೇಕಾ, BSc ನರ್ಸಿಂಗ್ ಹೋಗ್ಬೇಕಾ ಏನೋ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಈಗ್ಲೇ ಡಿಸ್ಕಷನ್ ಅನ್ನ ಮಾಡ್ಬಿಟ್ಟು ನೀವು ಈಗಲೇ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳಿ ಯಾವ ಕೋರ್ಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಈಗ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿರುವಂತ ಸ್ಟೂಡೆಂಟ್ಸ್ ನೀವು ಯಾವ ಬ್ರಾಂಚ್ಗೆ ಹೋಗ್ಬೇಕು ಅನ್ನೋದನ್ನ ಮೊದಲಿಗೆ ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆ ಅಂತಂದ್ರೆ ನೀವು ಮೆಕ್ಯಾನಿಕಲ್ ಹೋಗ್ಬೇಕಾ, ಸಿವಿಲ್ ಹೋಗ್ಬೇಕಾ, CSE ಹೋಗ್ಬೇಕಾ, AI ಹೋಗ್ಬೇಕಾ, ಯಾವ ಒಂದು ಬ್ರಾಂಚ್ಗೆ ಅಡ್ಮಿಷನ್ ಅನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀರಾ, ನೀವು ಫಸ್ಟ್ ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆ, ಏನು, ಇದರಿಂದ ಏನ್ ಯೂಸ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಇಲ್ಲ ಅಂತ ಅಂದ್ರೆ ನಾನೊಂದು 3 ಬ್ರಾಂಚಸ್ ಅನ್ನ ಹಾಕ್ತೀನಿ, ಸಿವಿಲ್, ಮೆಕ್ಯಾನಿಕಲ್, ಅದ್ರ ಜೊತೆಗೆ CSE ಹಾಕ್ತೀನಿ. ಈ 3 ಬ್ರಾಂಚ್ ಅಲ್ಲಿ ನನಗೆ ಯಾವ್ದು ಸಿಕ್ಕಿದ್ರು ಹೋಗ್ತೀನಿ ಅನ್ನೋ ತರ ಇದ್ರೆ ನೀವು ಎಷ್ಟು ಬ್ರಾಂಚಸ್ ಅನ್ನು ಬೇಕಿದ್ರು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇಲ್ಲ ನೀವು ಸ್ಟೂಡೆಂಟ್ಸ್ ಏನಿರ್ತಾರೆ, ಕೆಲವೊಬ್ರು ನಾನು ಬರೀ CSE ಬ್ರಾಂಚಿಗೆ ಮಾತ್ರನೇ ಹೋಗ್ತೀನಿ, ಬೇರೆ ಯಾವುದೇ ಬ್ರಾಂಚ್ ಸಿಕ್ಕಿದ್ರು ಸಹ ನಾನು ಹೋಗೋದಿಲ್ಲ ಅನ್ನೋಂತ ಸ್ಟೂಡೆಂಟ್ಸ್, ನೀವು ಫಸ್ಟ್ ಯಾವ ಒಂದು ಬ್ರಾಂಚ್ಗೆ ಹೋಗ್ಬೇಕು, ಯಾವ ಬ್ರಾಂಚಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ನೀವು ಫಸ್ಟ್ ಅದನ್ನ ಒಂದು ಕನ್ಫರ್ಮೇಶನ್ ಆದ್ರೆ ಮಾಡಿ ಇಟ್ಕೊಳ್ಳಿ. ಓಕೆನಾ? ಅದನ್ನ ಕನ್ಫರ್ಮೇಶನ್ ಮಾಡಿ ಇಟ್ಕೊಂಡಿದ್ದ ಆದ್ಮೇಲೆ ಈಗ ನೆಕ್ಸ್ಟ್ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಏನ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ನೋಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನೀವು ಎಷ್ಟು ಕಾಲೇಜಸ್ ಬೇಕೋ ಆಡ್ ಮಾಡಬಹುದು, ಎಷ್ಟು ಬ್ರಾಂಚಸ್ ಬೇಕೋ ಆಡ್ ಮಾಡಬಹುದು ಆಗಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಬರೀ CSE ಬ್ರಾಂಚ್ ಅನ್ನು ಮಾತ್ರ ಆಡ್ ಮಾಡಿರ್ತಾರೆ. ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಒಂದಿಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ, ಒಂದಿಷ್ಟು ನರ್ಸಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಿರ್ತಾರೆ. ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಿರುವಂತಹ ಎಲ್ಲಾ ಬ್ರಾಂಚಸ್ ಅನ್ನ ಹಾಕಿರ್ತಾರೆ. ಏನಕ್ಕೆ ಎಲ್ಲಾ ಬ್ರಾಂಚಸ್ ಅನ್ನ ಹಾಕಿರ್ತಾರೆ ಅಂತಂದ್ರೆ
ಅಂತಂದ್ರೆ ನಾನು ಯಾವ ಬ್ರಾಂಚ್ ಸಿಕ್ಕಿದ್ರು ನಾನು ಒಂದು ಕಾಲೇಜ್ಗೆ ಅಡ್ಮಿಷನ್ ಅನ್ನ ತಗೋತೀನಿ ಅನ್ನೋಂಥ ಮೈಂಡ್ ಸೆಟ್ ನಿಮ್ಗೆ ಏನಾದ್ರು ಇದ್ರೆ ನೀವೆಲ್ಲ ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನಾನು ಕೇವಲ ಇಸಿ ಮಾತ್ರ ಮಾಡಬೇಕು, ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನಾನು ಕೇವಲ ಸಿವಿಲ್ ಇಂಜಿನಿಯರಿಂಗ್ ಆದ್ರೆ ಮಾತ್ರ ಹೋಗ್ತೀನಿ ಅಂತ ಯಾರು ಇರ್ತಾರೆ ಅಂತ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಯಾವ ಬ್ರಾಂಚ್ಗೆ ಹೋಗೋದಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ರು ಅಂತಹ ಬ್ರಾಂಚಸ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಬಳ್ಳಿ. ಓಕೆನಾ? ಈಗ ಇಲ್ಲಿ ನೀವು ಸ್ಟೂಡೆಂಟ್ಸ್ ಅಲ್ಲಿ ನಿಮಗೆ ಡೌಟ್ ಬರ್ಬೋದು, ಇದೆಲ್ಲ ಓಕೆ ಸರ್, ನಾವು ಒಂದು ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೋತೀವಿ, ಪ್ರತಿಯೊಂದು ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಆದಷ್ಟು ಜಾಸ್ತಿ ಕಾಲೇಜಸ್ ಅನ್ನ ಆಡ್ ಮಾಡ್ತೀವಿ, ಬಟ್ ನಮ್ದು ರ್ಯಾಂಕಿಂಗ್ ಜಾಸ್ತಿ ಇದೆ ಅಲ್ವಾ, ನಮಗೆ ಕಾಲೇಜ್ ಒಳ್ಳೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ನೋಡಿ, ಪ್ರತಿಯೊಬ್ಬರಿಗೂ ಟಾಪ್ ಕಾಲೇಜಲ್ಲೇ ಅಡ್ಮಿಷನ್ ತಗೋಬೇಕು ಅಂತ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಪ್ರತಿಯೊಬ್ಬರು ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡ್ತೀರಾ, ಆಡ್ ಮಾಡಿ ಯಾವುದೇ ತರದ ತೊಂದರೆ ಇಲ್ಲ. ಬಟ್ ಅದರ ಜೊತೆಗೆ ಯಾರ್ದಾದ್ರೆ ರ್ಯಾಂಕಿಂಗ್ ಜಾಸ್ತಿ ಬರುತ್ತೋ ಅಂತಹ ಸ್ಟೂಡೆಂಟ್ಸ್ ಆದಷ್ಟು ಕಾಲೇಜಸ್ ಅನ್ನ ಜಾಸ್ತಿ ಆಡ್ ಮಾಡ್ಬೇಕಾಗಿರುತ್ತೆ. ನೀವು ಕೇಳಬಹುದು ಎಷ್ಟು ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕು, ಯಾವ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ಈ ವರ್ಷ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಲಾಸ್ಟ್ ಇಯರ್ ಕಾಲೇಜಸ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿತ್ತು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ನೋಡ್ಕೋಬೇಕಾಗುತ್ತೆ. ಎಲ್ಲಿ ನೋಡೋದು ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಟ್ ಆಫ್ ರ್ಯಾಂಕಿಂಗ್ ಅನ್ನ ಯಾಕೆ ನೋಡ್ಬೇಕು ಅಂತ ಅಂದ್ರೆ, ಈಗ ನೀವು ಯಾವುದೋ ಒಂದು ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ, ಆ ಒಂದು ಕಾಲೇಜ್ದು ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೀವು ನೋಡಬಹುದು. ಆ ಒಂದು ಕಟ್ ಆಫ್ ರ್ಯಾಂಕಿಂಗ್ ನಿಮಗೆ ಗೊತ್ತಾಗುತ್ತೆ. ಈಗ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ಬಂದ್ಬಿಟ್ಟು ಆ ಒಂದು ಕಾಲೇಜ್ಗೆ ಒಂದು 50,000 ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ದೇನಾದ್ರೂ ಒಂದು 49,000 55 ಇಲ್ಲ ಅಂತಂದ್ರೆ 60,000 ಈ ರೀತಿ ಬಂದಿದ್ರೆ ನೀವು ಒಂದು ಕಾಲೇಜನ್ನ ಆರಾಮಾಗಿ ಚೂಸ್ ಮಾಡಬಹುದು. ನಿಮ್ಗೆ ಆ ಕಾಲೇಜಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ 99% ಆದ್ರೆ ಇರುತ್ತೆ. ಓಕೆನಾ? ಸೊ ನೀವು ಈ ರೀತಿ ಏನಾದ್ರೂ ನಿಮ್ಮ ರ್ಯಾಂಕಿಂಗ್ ತಕ್ಕಂತ ಇರುವಂತಹ ಈ ಕಟ್ ಆಫ್ ರ್ಯಾಂಕಿಂಗ್ ಅಲ್ಲಿ ಗೊತ್ತಾಗುತ್ತೆ. ಈಗ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕಂತ ಅನ್ಕೊಂಡಿದೀರೋ ಆ ಒಂದು ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಲಾಸ್ಟ್ ಇಯರ್ ಎಷ್ಟಿದೆ, ಈ ವರ್ಷ ಏನಾದ್ರೂ ಒಂಚೂರು ಇನ್ಕ್ರೀಸ್ ಆದ್ರೂ ಆಗುತ್ತೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಒಂಚೂರು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಬಟ್ ನೀವು ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೋಡ್ಕೊಂಡು ಏನಾದ್ರೂ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದಿರಾ ಅಂತ ಅಂದ್ರೆ ನಿಮ್ಗೆ 100% ಆಗಿ ಸೀಟ್ ಆದ್ರೆ ಅಲರ್ಟ್ ಹಾಗೆ ಆಗುತ್ತೆ. ನೋಡಿ, ಇದೇ ಒಂದು ಕೆಎ ವೆಬ್ಸೈಟ್ ಬನ್ನಿ. ಕೆಎ ವೆಬ್ಸೈಟ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಇಲ್ಲಿ ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಅಂತ ಇರುತ್ತೆ, ಅಂದ್ರೆ ಹಿಂದಿನ ವರ್ಷದ ವಿವರಗಳು ಅಂತ. ಅದರಲ್ಲಿ UGCET 2024 ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ UGCET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್ ಅಂತ ಇದೆ. ಓಕೆನಾ? ಸೊ ಈ ಒಂದು ಫಲಿತಾಂಶ ಕಟ್ ಆಫ್ ಅಂತ ಯಾವಾಗ ಸಿಗುತ್ತೆ ಅಂತ ಅಂದ್ರೆ, ಈ ಒಂದು ನೀವು ಕೇಳಬಹುದು, ಹಾಗಿದ್ರೆ 2025 ನಮಗೆ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ ಮೊದಲ್ಗೆನೆ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಆದ್ರೆ ಸಿಗೋದಿಲ್ಲ. ಈಗ UGCET 2025 ಫಸ್ಟ್ ರೌಂಡ್ ಕಾಲೇಜ್ ಕಟ್ ಆಫ್ ನಿಮಗೆ ಬೇಕು ಅಂತ ಅಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಬೇಕು. ಫಸ್ಟ್ ರೌಂಡ್ ನಿಮ್ಗೆ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಕಟ್ ಆಫ್ ಆದ್ರೆ ಸಿಗುವಂತದ್ದು. ಓಕೆನಾ? ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಈಗ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ನೀವು ನೋಡೋದಾದ್ರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್ ಅಂತ ಇದೆ. ನೀವು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಸೆಕೆಂಡ್ ರೌಂಡ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು BSc ನರ್ಸಿಂಗ್ ಪ್ರೈವೇಟ್ ಕಟ್ ಆಫ್, ಇಂಜಿನಿಯರಿಂಗ್ ಜನರಲ್, ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ. ಈ ರೀತಿ ನೀವು ಯಾವ ಕೋರ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದಿರೋ ಆ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ರೀತಿ ಒಂದು ಕಾಲೇಜಸ್ ಕಟ್ ಆಫ್ ರ್ಯಾಂಕಿಂಗ್ ಆದ್ರೆ ಬರುತ್ತೆ. ಓಕೆನಾ? ಈಗ ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಮ ಒಂದು ಕ್ಯಾಟಗಿರಿಗೆ ತಕ್ಕಂತೆ ಒಂದು ರ್ಯಾಂಕಿಂಗ್ ಅನ್ನ ಕೊಟ್ಟಿರುವಂತದ್ದು ನೀವಿಲ್ಲ ಅಬ್ಸರ್ವ್ ಮಾಡಬಹುದು. 2A ಜನರಲ್ಗೆ, 2A ರೂರಲ್ಗೆ, ಈ ರೀತಿ 2B ಜನರಲ್ಗೆ ಈ ರೀತಿ ಅಂತ ಇರುತ್ತೆ. ನೋಡ್ಕೊಳ್ಳಿ ನೀವೊಂದು ಯಾವ ಕ್ಯಾಟಗರಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಎಕ್ಸಾಂಪಲ್ ಒಂದು ಕಾಲೇಜನ್ನ ಹೇಳ್ತೀನಿ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ, ಪಬ್ಲಿಕ್ ಯೂನಿವರ್ಸಿಟಿ ಅಂತ ಇಲ್ಲಿರುವಂತದ್ದು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗೆ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸಿವಿಲ್ಗೆ ಎಷ್ಟಿದೆ, ಕಂಪ್ಯೂಟರ್ಸ್ಗೆ ಎಷ್ಟಿದೆ, ಎಲೆಕ್ಟ್ರಾನಿಕ್ಸ್ಗೆ ಎಷ್ಟಿದೆ, ಎಲೆಕ್ಟ್ರಿಕಲ್ಗೆ ಎಷ್ಟಿದೆ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಇರುತ್ತೆ 51 ಪೇಜಸ್ ಅಲ್ಲಿ. ಆ ಒಂದು ಕಾಲೇಜಸ್ ಅನ್ನ ನೀವು ನೋಡ್ಕೊಂಡು ಈಗ 50,000 ಎಬೋ ಕಟ್ ಆಫ್ ಯಾವ ಕಾಲೇಜಸ್ ಇದೆ ಆ ಕಾಲೇಜಸ್ ಅನ್ನೆಲ್ಲ ನಿಮ್ದೇನಾದ್ರೂ 50,000 ಎಬೋ ರ್ಯಾಂಕಿಂಗ್ ಬಂದಿದ್ರೆ ಆ ಒಂದು ಕಾಲೇಜಸ್ ಅನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ. 1 ಲ್ಯಾಕ್ ಮೇಲೆ ಬಂದಿದ್ರೆ 1 ಲ್ಯಾಕ್ ಮೇಲೆ ಯಾವ ಒಂದು ಕಾಲೇಜಸ್ ಕಟ್ ಆಫ್ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಕಾಲೇಜಸ್ ಅನ್ನು ಸಹ ಲೀಸ್ಟ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂತ ಅಂದ್ರೆ 200% ಆಗಿ ನಿಮಗೆ ಸೀಟ್ ಅಲರ್ಟ್ ಆಗಿ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ನೀವು ಯಾರು ಒಂದು ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ರ್ಯಾಂಕಿಂಗ್ ಜಾಸ್ತಿ ಬಂದಿದ್ರು ಕೇವಲ ಟಾಪ್ ಕಾಲೇಜಸ್ ಮಾತ್ರ ಆಡ್ ಮಾಡೋದು, ಕೇವಲ 10 ಕಾಲೇಜಸ್ ಆಡ್ ಮಾಡೋದು, ಕೇವಲ 20 ಕಾಲೇಜಸ್ ಆಡ್ ಮಾಡೋದು ಮಾಡಿದ್ರೆ ನಿಮ್ಗೆ ಸೀಟ್ ಆದ್ರೆ ಅಲರ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಬೇಕಿದ್ರೆ ಎಲ್ಲ ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕಿರುವಂತ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಬಟ್ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಅದರ ಜೊತೆಗೆ ಈ ಲಾಸ್ಟ್ ಇಯರ್ ಕಟ್ ಆಫ್ಸ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತೆ ಯಾವ ಕಾಲೇಜಸ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ಮ್ಯಾಚ್ ಆಗುತ್ತೋ ಅಷ್ಟು ಕಾಲೇಜಸ್ ಅನ್ನ ನೀವು ಲೀಸ್ಟ್ ಮಾಡ್ಕೊಂಡು ಈಗಲೇ ರೆಡಿ ಮಾಡಿ ಇಟ್ಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡಿ ನಿಮ್ಗೆ 100% ಆಗಿ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ನಂದು ರ್ಯಾಂಕಿಂಗ್ ಜಾಸ್ತಿ ಬಂದ್ಬಿಟ್ಟಿದೆ, ನನಗೆ ಸೀಟೇ ಅಲರ್ಟ್ ಆಗೋದಿಲ್ಲ ಅಂತ ಯಾರು ಸಹ ಅನ್ಕೊಳ್ಳೋದಿಕ್ಕೆ ಆದ್ರೆ ಹೋಗ್ಬೇಡಿ. ಓಕೆನಾ? ನಿಮ್ಮೆಲ್ಲರ ಒಂದು ಡೌಟ್ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದೀನಿ. ಮುಂದಿನ
ದಿನಗಳಲ್ಲಿ ಇದರ ರಿಲೇಟೆಡ್ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಅನ್ನ ಮಾಡ್ತೀನಿ. ಜೊತೆಗೆ ಲೈವ್ ಆಗಿ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು, ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಸಪರೇಟ್ ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ತುಂಬಾ ಸ್ಟೂಡೆಂಟ್ಸ್ ಈಗ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಕಮೆಂಟ್ಸ್ ನನಗೆ ರಿಸಲ್ಟ್ ಯಾವಾಗ ಅಂತ ಹೇಳ್ಬಿಟ್ಟು. ನೋಡಿ, ರಿಸಲ್ಟ್ ಇದುವರೆಗೂ ಯಾವುದೇ ಒಂದು ದಿನಾಂಕ ಆದ್ರೆ ಪ್ರಕಟ ಆಗಿಲ್ಲ. ಇದರ ಬಗ್ಗೆ ಕೆಎ ಕಡೆಯಿಂದನೇ ಕನ್ಫರ್ಮೇಶನ್ ಕೊಡಬೇಕು. ಕೆಎ ಕಡೆಯಿಂದ ಕನ್ಫರ್ಮೇಶನ್ ಇನ್ನು ಅತಿ ಶೀಘ್ರದಲ್ಲೇ ಕೊಡ್ತಾರೆ. ಆಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.